ಭ್ರಷ್ಟಾಚಾರ ಅಂತಕ್ಕಂಥದ್ದು ಅದು ಮೊದಲಿಂದೂ ಇದೆ, ಇವತ್ತು ಇದೆ. ಆ ವ್ಯವಸ್ಥೆಯನ್ನ ಸರಿಪಡಿಸಬೇಕಾದ್ರೆ ನಾವೆಲ್ಲ ಸರಿ ಹೋಗ್ಬೇಕು. ಇವತ್ತು ಯಾವುದೇ ಭ್ರಷ್ಟಾಚಾರದ ಆರೋಪ ಇದ್ರೂ ಕೂಡ, ಹಿಂದೆ ನಾವು ಯಾವ ರೀತಿ ಬಿಜೆಪಿಯ ಸರ್ಕಾರದ ಭ್ರಷ್ಟಾಚಾರದ ವಿಚಾರದಲ್ಲಿ ಆರೋಪ ಮಾಡಿದ್ವಿ, ಇವತ್ತು ಅವರು ಕೂಡ ಈ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಏನು ಅಧಿಕಾರಿ ಆತ್ಮಹತ್ಯೆ ಆಗಿರೋದಕ್ಕೆ ನಿಮ್ಮ ಮೂಲಕ ಓಟ್ ಕೇಳ್ತಾ ಇದ್ದೀವಿ. ಇವಾಗ ಪಾರ್ಲಿಮೆಂಟ್ ಅದು ಇದು ಬಿಟ್ಬಿಡಿ, ಬೇಡ ಗೆದ್ದೇ ಬಿಟ್ಟಿದೀವಿ ಅಂತ ಅಧಿಕೃತವಾಗಿ ಅನೌನ್ಸ್ ಆಗ್ಬೇಕು. ನಾವು ಗೆದ್ದೇ ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. ಮಿನಿಮಮ್ 1 ಲಕ್ಷ ಲೀಡರ್ ಗೆದ್ದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಸಂತೋಷ. ಅವ್ರ ಆಸೆ ಪಟ್ಟಿರೋದು ನಮಗೂ ಸಂತೋಷನೇ, ನಮಗೂ ಖುಷಿನೇ. ಅವ್ರು 1 ಲಕ್ಷ ಓಟಲ್ಲಿ ನಾವು ಗೆದ್ದಿದ್ದೀವಿ ಅಂತ ಅವ್ರು ಹೇಳ್ಕೊಳ್ತಾರೆ, ಸಂತೋಷ, ಖುಷಿ. ಅವ್ರ ಆಸೆ ಅವ್ರು ಮಾಡ್ಕೊಳ್ಳಿ. ನಾವು 29,000 ಓಟಲ್ಲಿ ನಾವು ಗೆದ್ದಿದ್ವಿ. ಹೌದು, ನಂದು ಮಿನಿಮಮ್ ಅದು. ಅದ್ರ ಮೇಲೆ ಏನೋ ಇರ್ಲಿ, ಅದು ಗೊತ್ತಿಲ್ಲ ಸರ್. ಜನ ಹೆಂಗ್ ಓಟ್ ಹಾಕಿರ್ತಾರೆ ಗೊತ್ತಿಲ್ಲ. ಒಟ್ಟಲ್ಲಿ ಹೆಂಗಾಗುತ್ತೋ ನೋಡ್ಬೇಕು. 29,000 ಓಟಲ್ಲಿ ನಾವು ಗೆದ್ದಿದ್ದೀವಿ, ನಂಬಿಕೆ ಇದೆ. ಅದು ಹೋದ್ಸಲ ನಿಮ್ಗಿದೆ. ನಾನು ಹೋದ್ಸಲಿನೂ ಹೇಳಿದ್ದೆ, ನಾನು ಇಷ್ಟೇ ಓಟಲ್ಲಿ ಗೆಲ್ತೀವಿ ಅಂತ. 500 ಓಟ್ ಡಿಫ್ರೆನ್ಸ್ ಅಲ್ಲೇ ನಾವು ಗೆದ್ದಿರೋದು. ನಾನು ಕ್ಯಾಲ್ಕುಲೇಷನ್ ಟಾರ್ಗೆಟ್ ಮಾಡ್ಕೊಳ್ಳಿ ನೀವು. ಮುಳ್ಬಾಗಲ್ಲಿ ಎಷ್ಟು ಓಟ್ ಬರುತ್ತೆ ಅಂತ ಹೇಳಿದ್ದೆ, ಅಷ್ಟೇ ಓಟ್ ಬಂದಿದೆ. ನಾವು ಇಷ್ಟೇ ಲೀಡಲ್ಲಿ ಗೆಲ್ತೀವಿ ಅಂತ ಹೇಳಿದ್ದೆ, ಅಷ್ಟೇ ಲೀಡಲ್ಲಿ ಎಕ್ಸಾಕ್ಟ್ 500 ವೋಟ್ಸ್ ಡಿಫ್ರೆನ್ಸ್ ಅಲ್ಲಿ ಲೀಡರ್ ಗೆಲ್ತೀವಿ. ಈ ಚುನಾವಣೆಯಲ್ಲಿ ನಿಮ್ಮ ಪತ್ರಕರ್ತರಿಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಇವಾಗ ನಾನು 3rd ಪ್ಲೇಸ್ ಅಲ್ಲಿ ಇದ್ದೀನಿ ಅಂತ ಹೇಳಿದೆ, ತಿರ್ಗಾ ನಾನು 2nd ಪ್ಲೇಸ್ ಅಲ್ಲಿ ಇದ್ದೀನಿ ಅಂತ, ಲಾಸ್ಟ್ ಅಲ್ಲಿ 1st ಪ್ಲೇಸ್ ಅಲ್ಲಿ ಇದ್ದೀನಿ. ನಾನು ಗೆಲ್ತೀನಿ ಅಂತ ಹೇಳಿದ್ದೆ ನಿಮಗೆ. ಯಾರಿಗೂ ನಾನು ಗೆಲ್ತೀನಿ ಅಂತ ನಂಬಿಕೆ ಇರಲಿಲ್ಲ. ಆದ್ರೆ ಚುನಾವಣೆ ಮಾಡೋದು ನನಗೆ ಗೊತ್ತಿತ್ತು, ಮಾಡಿದೆ, ಕರೆಕ್ಟ್ ಆಗಿ ಗೆದ್ದಿದ್ದೀನಿ. ಅದ್ರಲ್ಲಿ ನಿಮ್ ಸಹಕಾರನೂ ತುಂಬಾ ಇದೆ. ಈಗಲೂ ನಿಮ್ ಸಹಕಾರ ತುಂಬಾ ಇದೆ ಅಂತ ನಿಮ್ಗೆ ನಮಸ್ಕಾರ. ಅನಿಲ್ ಸರ್, ನೀವೇನ ಕೇಳಿದ್ರಿ ಸರ್? ಯಾವ್ದೋ ಒಂದು ವಿಚಾರ. ಕಾಂಗ್ರೆಸ್ ಮೊನ್ನೆ ಸಭೆ ನಡೀತು, ಅದರಲ್ಲಿ ಒಂದು ತುಂಬ ಅಸಮಾಧಾನ. ಯಾವ ಸಭೆ ಮಾಡ್ತೀನಿ ನಾನು ಹೇಳ್ತೀನಿ. ಆತ್ಮೀಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಈಗಾಗಲೇ ಶಾಸಕರು ಸ್ವಾಗತವನ್ನು ಕೋರಿದ್ದಾರೆ. ನಾನು ಕೂಡ ನನ್ನ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಮ್ಮೆಲ್ಲರೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ, ಈಗಾಗಲೇ ಶಾಸಕರು ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನ ತಿಳಿಸಿದ್ದಾರೆ. ಆಗ್ಲೇ ನಮ್ಮ ಇವರು ಪ್ರಶ್ನೆ ಮಾಡಿದ್ರು, ಕ್ಯಾಂಡಿಡೇಟ್ ಸರಿಯಾಗಿ ಕಾಣಲಿಲ್ಲ. ಇದು ಕ್ಷೇತ್ರ ಬಹಳ ದೊಡ್ಡದು, 5 ಜಿಲ್ಲೆಗಳ ವ್ಯಾಪ್ತಿಗೆ ಬರ್ತದೆ. ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ ಮತ್ತು ದಾವಣಗೆರೆ ಅರ್ಧ ಭಾಗ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಬರ್ತದೆ. ಅಭ್ಯರ್ಥಿನೇ ಅಲ್ಲ, ನಾವೇ ಹೋಗ್ಲಿಕ್ಕಾಗಲ್ಲ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ. ಈಗ ಕೋಲಾರ ತಾಲೂಕು ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ಇಲ್ಲಿ 1533 ಓಟ್ ಇದೆ. ನಾವು ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡಿದ್ರೆ 400ರಿಂದ 600 ಓಟು ಬೇರೆ ಬೇರೆ ತಾಲೂಕಲ್ಲಿದೆ. ಇಲ್ಲಿ ಒಂದೇ ತಾಲೂಕಲ್ಲಿ 1533 ವೋಟರ್ಸ್ ಇದ್ದಾರೆ ಮತ್ತು ಶಿಕ್ಷಣ ಸಂಸ್ಥೆಗಳು ಕೂಡ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ಕಳೆದ 4 ದಿವಸದಿಂದ, ನಿನ್ನೆ 1 ದಿವಸ ಗ್ಯಾಪ್ ಕೊಟ್ಟಿದ್ವಿ, ಯಾಕಂದ್ರೆ ಶಾಸಕರಿಗೆ ಬೆಂಗಳೂರಿನಲ್ಲಿ ಅವರ ಕಮಿಟಿ ಮೀಟಿಂಗ್ ಇದ್ದಿದ್ರಿಂದ ನಿನ್ನೆ ಹೋಗಕ್ಕಾಗಲಿಲ್ಲ. ಇವತ್ತು 4 ದಿವಸದಿಂದ ಓಡಾಡ್ತಾ ಇದ್ದೀವಿ. ಬಹುಶಃ ಅರ್ಧಕ್ಕಿಂತ ಹೆಚ್ಚು, ಒಂದು 60 ಭಾಗ ನೋಡಿರ್ಬೋದು, ಇನ್ನು 40 ಭಾಗ ನೋಡೋದಕ್ಕೆ ಆಗ್ತಿಲ್ಲ. ಹೀಗಾಗಿ ಸಮಯಾವಕಾಶ ಬಹಳ ಕಡಿಮೆ ಇದ್ದಿದ್ರಿಂದ ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ಕೊಟ್ಟು ಖುದ್ದಾಗಿ ಶಿಕ್ಷಕ ಮತದಾರರನ್ನ, ಬಂಧುಗಳನ್ನ ಭೇಟಿ ಮಾಡಿ ಮತಯಾಚನೆ ಮಾಡಕ್ ಸಾಧ್ಯ ಆಗ್ಲಿಲ್ಲ ಅಂತೇಳಿ ನಾನು ಮತ್ತು ನಮ್ಮ ಶಾಸಕರಿಬ್ರು ಕೂಡ ಮಾತನಾಡಿ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡೋದ್ರ ಮೂಲಕ, ಆ ಪತ್ರಕರ್ತರ ಮೂಲಕ, ಮಾಧ್ಯಮದ ಮೂಲಕ ಎಲ್ಲ ಮತದಾರರನ್ನ ಮತಯಾಚನೆ ಮಾಡೋಣ, ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಬೇಕು ಅಂತ ಕೇಳೋಣ ಅಂತೇಳಿ ಇವತ್ತು ಈ ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಕೋಲಾರ ತಾಲೂಕಿನ ಎಲ್ಲ ಶಿಕ್ಷಕ ಬಂಧುಗಳಿಗೆ ಮತ್ತು ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ, ನಾನು ಎರಡೂ ಹೇಳ್ಬೇಕು, 2 ಜಿಲ್ಲೆಯ ಪ್ರತಿನಿಧಿ, ಎಲ್ಲ ಶಿಕ್ಷಕ ಬಂಧುಗಳಿಗೆ ಪ್ರಾರ್ಥನೆ ಮಾಡೋದು ಕಾಂಗ್ರೆಸ್ ಪಕ್ಷದ ಪರವಾಗಿ ಇಷ್ಟನೇ. ಇವತ್ತು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂತಹ DT ಶ್ರೀನಿವಾಸ್ ಅವರಿಗೆ ತಾವೆಲ್ಲ ಕೂಡ ಪ್ರಥಮ ಪ್ರಾಶಸ್ತ್ಯದ ಮತವನ್ನ ಕೊಟ್ಟು ಅವರನ್ನ ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ನ ಸದಸ್ಯರಾಗಿ ಆಯ್ಕೆ ಮಾಡೋದಕ್ಕೆ ನೀವು ಸಹಕಾರ ಮಾಡಬೇಕು ಮತ್ತು ನಮ್ಮ ಜೊತೆಗೆ ನಿಲ್ಬೇಕು. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದ ಜನತೆಯ ಆಶೀರ್ವಾದದಿಂದ ಸುಮಾರು 136 ಶಾಸಕರನ್ನ ಗೆಲ್ಲಿಸಿ ಕಳಿಸಿದ್ದೀರಿ. ಇವತ್ತು ಚುನಾವಣೆಯ ಪೂರ್ವದಲ್ಲಿ, ಅಂದ್ರೆ ವಿಧಾನಸಭೆ ಚುನಾವಣೆ ಪೂರ್ವದಲ್ಲಿ ಏನು ನಮ್ಮ ಪಕ್ಷ, ನಮ್ಮ ನಾಯಕರಾದಂತ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಪ್ರಣಾಳಿಕೆಯಲ್ಲಿ ಆಶ್ವಾಸನೆ ಕೊಟ್ಟಂತೆ ಎಲ್ಲ 5 ಗ್ಯಾರಂಟಿಗಳನ್ನ 6 ತಿಂಗಳಲ್ಲಿ, ಅಧಿಕಾರಕ್ಕೆ ಬಂದ 6 ತಿಂಗಳಲ್ಲಿ ಯಾವುದೇ ಮಧ್ಯವರ್ತಿಗಳಿಗೆ ಅವಕಾಶ ಇಲ್ಲದಿದ್ದಂಗೆ ಇವತ್ತು ಅತ್ಯಂತ ಪರಿಣಾಮಕಾರಿಯಾಗಿ ಇಡೀ ದೇಶದಲ್ಲಿ ಈ ತರದ ಒಂದು ಜನರಿಗೆ ನೇರವಾಗಿ ಫಲಾನುಭವಿಗಳಿಗೆ
ಏಕಕಾಲಕ್ಕೆ 5 ಯೋಜನೆಗಳನ್ನ ತಲುಪಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಕೂಡ ಕೆಲಸ ಮಾಡಿದೀವಿ. ಹಂಗಾಗಿ ಇವತ್ತು ಒಂದು ಪರಿಪೂರ್ಣವಾದಂತ ಸರ್ಕಾರ ಆಗ್ಬೇಕಾದ್ರೆ ವಿಧಾನಸಭೆಯಲ್ಲಿ ಬಹುಮತ ಇದ್ರೆ ಮಾತ್ರ ಇದು ಸಾಕಾಗೋದಿಲ್ಲ. ವಿಧಾನ ಪರಿಷತ್ನಲ್ಲಿ ಕೂಡ ಬಹುಮತ ಇರಬೇಕು. ಅದಕ್ಕೆ ಉದಾಹರಣೆ ಇವತ್ತು ವಿಧಾನಸಭೆಯಲ್ಲಿ ನಾವು 136 ಜನ ಶಾಸಕರು ಗೆಲ್ಸಿ ಕಳಿಸಿದ್ದಾರೆ ಜನ. ಈ ಗ್ಯಾರಂಟಿ ಯೋಜನೆಗಳನ್ನೆಲ್ಲವನ್ನು ಕೂಡ ಇವತ್ತು ಅನುಷ್ಠಾನ ಮಾಡಿದ್ದೀವಿ. ಅಷ್ಟೇ ಸರ್ಕಾರದ ಜವಾಬ್ದಾರಿ ಅಲ್ಲ. ಸರ್ಕಾರ ಒಂದು ಪರಿಪೂರ್ಣವಾದಂತ ಸರ್ಕಾರ ಆಗ್ಬೇಕಾದ್ರೆ ಸಮಾಜದ ಎಲ್ಲ ವರ್ಗಗಳಿಗೆ ಏನು ನಾವು ಕಾರ್ಯಕ್ರಮಗಳನ್ನು ರೂಪಿಸಿ ಸಮಾಜದ ಎಲ್ಲ ವರ್ಗಗಳನ್ನ ಮೇಲೆತ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಮಾತ್ರ ಅದೊಂದು ಪರಿಪೂರ್ಣವಾದಂತ ಸರ್ಕಾರ ಆಗ್ತದೆ, ಅಭಿವೃದ್ಧಿಯ ಪರವಾದಂತ ಒಂದು ಸರ್ಕಾರ ಆಗ್ತದೆ. ಉದಾಹರಣೆಗೆ ರೈತರಿಗೆ ಮಾರಕವಾದಂತ ಒಂದು APMC ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಮಾನ್ಯ ನರೇಂದ್ರ ಮೋದಿ ಸಾಹೇಬರು ತಂದಿದ್ರು. ಆ ಒಂದು ಕಾಯ್ದೆಯ ವಿರುದ್ಧ ಅದು ರೈತರಿಗೆ ಮಾರಕವಾಗಿದೆ ಅಂತೇಳಿ ಸುಮಾರು 1 ವರ್ಷಕ್ಕಿಂತ ಹೆಚ್ಚು ಕಾಲ ದೆಹಲಿಯಲ್ಲಿ ದೊಡ್ಡ ಪ್ರತಿಭಟನೆ ಆಯಿತು. ಆ ಪ್ರತಿಭಟನೆಯಲ್ಲಿ ಸುಮಾರು 700 ಜನ ರೈತರು ತೀರ್ಕೊಂಡ್ರು. ಆವಾಗ ಎಚ್ಚೆತ್ತುಕೊಂಡಂತ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಆ ಕಾನೂನನ್ನು ವಾಪಸ್ ತೆಗೆದುಕೊಂಡ್ರು. ಆದ್ರೆ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಆಡಳಿತ ಇದ್ದಂತ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಅದನ್ನು ವಾಪಸ್ ತೆಗೆದುಕೊಳ್ಳಿಲ್ಲ. ನಾವು ಚುನಾವಣೆ ಪೂರ್ವದಲ್ಲಿ ಆಶ್ವಾಸನೆ ಕೊಟ್ಟಿದ್ವಿ, ರಾಜ್ಯದ ಜನತೆ ಆಶೀರ್ವಾದ ಮಾಡಿ ನಮ್ಮ ಪಕ್ಷಕ್ಕೆ ಅಧಿಕಾರಕ್ಕೆ ಬಂದ್ರೆ ನಾವು ಅದನ್ನು ವಾಪಸ್ ತೆಗೆದುಕೊಳ್ತೀವಿ ಅಂತೀವಿ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಆ ವಾಪಸ್ ತೆಗೆದುಕೊಳ್ತಕ್ಕಂಥ ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡಿ ಅಸೆಂಬ್ಲಿಯಲ್ಲಿ ಇಟ್ಟು ಪಾಸ್ ಮಾಡಿದ್ರು. ಕೌನ್ಸಿಲ್ ಬಂತು. ಕೌನ್ಸಿಲ್ ಅಲ್ಲಿ APMC ಮಿನಿಸ್ಟರ್ ಅಂತ ಶಿವಾನಂದ ಪಾಟೀಲ್ರು ಆ ಕಾಯ್ದೆಯಿಂದ ರೈತರಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆಗಳನ್ನ ಮತ್ತು APMC ವ್ಯವಸ್ಥೆ ಬುಡಮೇಲಾಗ್ತಕ್ಕಂಥ ವಿಚಾರಗಳನ್ನ ಅವರಿಗೆ ಬಿಡಿಸಿ ಪರಿಪರಿಯಾಗಿ ಹೇಳಿದ್ರು ಕೂಡ ಅವರು ಅದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಆ ಕಾಯ್ದೆಯ ವಿರುದ್ಧ ಮತದಾನ ಮಾಡಿದ್ರು. ಕೊನೆಗೆ ಆ ಕಾಯ್ದೆ ಜಾರಿಗೆ ತರಕ್ಕಾಗಲಿಲ್ಲ. ಅದಾದ್ಮೇಲೆ ಸೆಲೆಕ್ಟ್ ಕಮಿಟಿ ಆಯ್ತು. ಸೆಲೆಕ್ಟ್ ಕಮಿಟಿ ಕೋಲಾರಕ್ಕೂ ಕೂಡ ವಿಸಿಟ್ ಮಾಡಿದ್ರು. APMC ಮಾರ್ಕೆಟ್ಗೆ ಮತ್ತೆ ಜಿಲ್ಲಾ ಪಂಚಾಯತ್ ಒಂದು ಸಭೆ ಮಾಡಿ ರೈತರು ಮತ್ತೆ ವ್ಯಾಪಾರಸ್ಥರು ದಳ್ಳಾಳಿಗಳೆಲ್ಲರ ಅಭಿಪ್ರಾಯ ತೆಗೆದುಕೊಂಡ್ರೆ ಆ ರೀತಿ ಬಹಳಷ್ಟು ತೊಡಕಾಗ್ತಾ ಇದೆ. ಇವಾಗ ಇನ್ನೊಂದು ಉದಾಹರಣೆ, ಸಹಕಾರ ಕಾಯ್ದೆಯಲ್ಲಿ ಒಂದು ತಿದ್ದುಪಡಿ ತರಬೇಕು. ಸಹಕಾರ ಚುನಾವಣೆಗಳನ್ನು ನಡೆಸತಕ್ಕಂಥ ಸರಳೀಕರಣ ಮಾಡಬೇಕು. ಅದಕ್ಕೆ ಚುನಾವಣಾ ಆಯೋಗ ಅಗತ್ಯ ಇಲ್ಲ. ಮತ್ತೆ ಏನು ವಾರ್ಷಿಕ ಮಹಾಸಭೆಗಳನ್ನ ಕಡ್ಡಾಯ ಮಾಡಿದ್ರು, ಆ ವಾರ್ಷಿಕ ಮಹಾಸಭೆಗಳಿಗೆ ಕಡ್ಡಾಯ ಮಾಡತಕ್ಕಂಥದ್ದನ್ನ ಕಾನೂನಿನಿಂದ ತೆಗಿಬೇಕು. ಮತ್ತೆ ಯಾವ ವರ್ಗಗಳ